ನೀರು ಕಾಣ್ತಾರ. ಹಾಯ್ ಫ್ರೆಂಡ್ಸ್, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ನನ್ನ ಬರ್ತ್ಡೇ, ಹಾಗೆ ಕೇಕ್ ತಂದಿದ್ದಾರೆ. ಹಾಗೆ ನಾನೇನು ಬರ್ತ್ಡೇಗೆ ಕೇಕ್ ಏನು ಕಟ್ ಮಾಡೋದಿಲ್ಲ. ನೀವು ವಿಡಿಯೋಸಲ್ಲಿ ನೋಡಿರ್ಬೋದು. ನನ್ನ ಬರ್ತ್ಡೇಗೆ ಅಂತ ಕೇಕ್ ಏನು ಕಟ್ ಮಾಡೋದಿಲ್ಲ. ನಾನು ಯಾವುದೋ ಒಂದು ವರ್ಷ ಕಟ್ ಮಾಡಿದ್ದೀನಿ, ಅದು ಕೂಡ ನಾನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಅಲ್ಲಿನ ಸ್ಟಾಫ್ ಕಟ್ ಮಾಡಿಸಿದ್ರು. ಹಾಗೆ ಇದು ಸೆಕೆಂಡ್ ಟೈಮ್. ಹನಿ ಕೇಕ್ ಹತ್ತವು ಪೈನಾಪಲ್. ಐಟ್ ಒಂದುಂಡೆ ಅಮ್ಮ ಕಟ್ಟುದ ಒಂದು. ಕೇಕ್ ನೋಡ್ಲಿಕ್ಕಂತೂ ಸೂಪರ್ ಆಗಿದೆ. ಇನ್ನು ಟೇಸ್ಟ್ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ. ಹಾಗಾಗಿ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಕೂಡ ಹೇಳ್ತೇನೆ ನಾನು. ಇವತ್ತು ಶುಕ್ರವಾರ, ಹಾಗೆ ನಾನು ಪೂಜೆ ಮಾಡಿ ಪಂಚಕಜ್ಜಾಯ ಮಾಡಿದ್ದೆ ದೇವರಿಗೆ ಅಂತ. ಅದನ್ನು ಫಸ್ಟಿಗೆ ಕೊಡ್ತಾ ಇದ್ದೇನೆ. ಫಸ್ಟಿಗೆ ದೇವರಲ್ಲ, ಆಮೇಲೆ ಎಲ್ಲ. ಶುಕ್ರವಾರದ ಪಂಚಕಜ್ಜಾಯ ಖುಷಿ ವೀಡಿಯೋ ಮಾಡ್ತಾರೆ. ಇಲ್ಲಿ ವಿಡಿಯೋಸ್ ಮಾಡಲಿಕ್ಕೆ ಯಾರು ಕೂಡ ಕೇಳ್ತಾ ಇಲ್ಲ. ಖುಷಿ ಕೂಡ ಕೇಳ್ತಾ ಇಲ್ಲ, ಸಮಿತು ಕೂಡ ಕೇಳ್ತಾ ಇಲ್ಲ. ಯಾಕೆಂತ ಕೂಡ ಹೇಳ್ತೇನೆ, ನಾನು ಕೇಕ್ ಕಟ್ ಮಾಡಿ ಯಾರಿಗೆ ಫಸ್ಟ್ ಕೊಡ್ತೇನೆ ಅಂತ. ಖುಷಿ ಹೇಳೋದು ನನಗೆ ಕೊಡಬೇಕು ಅಂತ, ಸಮಿತು ಹೇಳೋದು ನನಗೆ ಫಸ್ಟಿಗೆ ಕೊಡಬೇಕು ಅಂತ. ತಾಯಿಯಾಗಿದ್ದು ತುಂಬ ಸಂಕಷ್ಟದ ಟೈಮ್ ಅಂತ ಹೇಳ್ಬೋದು. ನನಗೆ ಗೊತ್ತಿಲ್ಲ ನಾನು ಯಾರಿಗೆ ಕೊಡ್ತೇನೆ ಅಂತ. ರೀಸನ್ ಕೊಟ್ಟು ಕೇಕ್ ಕೊಡಬೇಕು. ಕೇಕ್ ಬೇಡ ಇತ್ತು ಅಂತ ಅನಿಸ್ತಾ ಉಂಟು ಇವಾಗ ನನಗೆ. ಇಲ್ಲಿ ಒಂದು ಕ್ಯಾಮೆರಾ ಇಡ್ಲಿಕ್ಕೆ ಜನ ಇಲ್ಲ, ಹೀಗಾಗಿ ಇಟ್ಟಿದೆ. ಯಾರಿಗೆ ಫಸ್ಟ್ ಕೊಡುದು ಅಂತ ಕಾಂಪಿಟೇಷನ್ ಅಲ್ಲಿ ನಿಂತಿದ್ದಾರೆ. ಏನ್ ಕೊಡ್ಬೇಕು ರೆಡಿ ಉಂಟು, ಏನೇನು ಕಾರಣ ಹೋಗ್ತು ರೀಸನ್ ಕೊಟ್ಟು ನಾನು ಬಾಯಿಗೆ ಕೊಡ್ತಾ ಇದ್ದೇನೆ. ಮತ್ತೆ ಸೆಕೆಂಡ್ ಖುಷಿಗೆ, ಖುಷಿ ಬಂದರು. ಆಮೇಲೆ ನನ್ನ ಸಣ್ಣ ಮಗುವಿಗೆ ನಮ್ಮ ಇಂಕ ಅಮ್ಮಗೂ ಪೂಜೆ ಇರುತ್ತಾ ಬೇಡ ಮಾಡ್ತೀಯಾ ಚಪ್ಪಲ್ ಕದಲ್ಲಮ್ಮ ಅಯ್ಯ ಮಿತ್ತುಂಟು 7 ಹೆವೆನ್ಸ್ ಇಂತ ಇದು ನನ್ನ ವ್ಯೂವರ್ಸ್ ನೋಡಿ. ಹನಿ ಕೇಕ್ ಅಂತದ ಒಬ್ಬ ಕೇಕ್ಗಳ ಒಂದಿದ್ದಾನೆ. ಕೇಕ್ ತುಂಬ ಒಳ್ಳೇದುಂಟು. ಇವಳುಂಟಲ್ಲ, ಯಾಕೆ ಗೊತ್ತುಂಟ ವಿಡಿಯೋ ಮಾಡಲಿಲ್ಲ. ಯಾರಿಗೆ ನಾನು ಫಸ್ಟಿಗೆ ಬಾಯಿಗೆ ಕೊಡ್ತೇನೆ ಅಂತ ಕಾಯಿಲೆ ಕೇಕ್ ಅಂಚನಾ. ಫಸ್ಟಿಗೆ ನಾನು ನನ್ನ ಗಂಡನಿಗೆ ಕೊಟ್ಟದ್ದು, ಗಂಡ ಆದ ನಂತರ ಅಲ್ಲ ಮಕ್ಕಳು ಬಂದದ್ದು. ಸೆಕೆಂಡ್ ಖುಷಿಗೆ ಕೊಟ್ಟೆ, ಫಸ್ಟ್ ಬಂದದ್ದು ಖುಷಿ ಅಲ್ವಾ, ಮತ್ತೆ ಬಂದದ್ದು ಸಮಿತಿ, ಹಾಗೆ ಸಮಿತಿಗೆ ಮತ್ತೆ ಕೊಟ್ಟದ್ದು.
ಮತ್ತೆ ಸ್ವೀಟ್ ಕೊಡೋದು ಒಂದು ಕಾರಣ ಹಾಗೆ ನನ್ನ ಅಕ್ಕನ ಮಗನನ್ನು ಕೂಡ ನಾನು ಕರೆದಿದ್ದೆ. ಮತ್ತು ಇವತ್ತು ಸ್ಪೆಷಲ್ ಅಂತ ಏನಿಲ್ಲ, ಇವತ್ತು ಶುಕ್ರವಾರ ಅಲ್ಲ, ಮತ್ತು ಅವಾಗವಾಗ ಏನು ಸ್ಪೆಷಲ್ ಅಲ್ವಾ. ಮೊನ್ನೆ ಆ್ಯನಿವರ್ಸರಿಗೆ ಹೋಗಿ ಪಾರ್ಟಿ ಮಾಡಿ ಆಗಿದೆ ಚಿಕ್ಕದಾಗಿ, ಹಾಗಾಗಿ ಅವಾಗವಾಗ ಬೇಡ ಅಂತ ಇವತ್ತೇನು ಸ್ಪೆಷಲ್ ಮಾಡಲಿಲ್ಲ. ಒಂದು ಕೇಕ್, ಅದು ಕೂಡ ಖುಷಿಯ ಒತ್ತಾಯಕ್ಕೆ ಖುಷಿ ಅಪ್ಪ ತಂದಿದ್ದಾರೆ ಕೇಕ್. ಅದು ಕೂಡ ನಾನು ಹೇಳಿದೆ ಕಟ್ಟು ಕೇಕ್ ಸಾಕು ಅಂತ, ಅವಳು ಕೇಳಲೇ ಇಲ್ಲ, ಕಟ್ಟು ಕೇಕ್ ಬೇಡ ಫುಲ್ ಕೇಕೇ ಬೇಕು ಅಂತ ಫುಲ್ ಕೇಕ್ ತರಿಸಿದ್ದಾಳೆ. ಕೇಕ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ. ಅವರಿಗೆ ಇವಾಗ ಪಾನಿಪುರಿ ಮಾಡಬೇಕಂದ್ರೆ ಪಾನಿಪುರಿ ತಿಂದು ಉಣರಿಜ್ಜ ವನಸೊಂಡ ಪೇರಿಜ್ಜ ಪಪ್ಪೈಜರಿಗೆ ಮಾಡಿಸಲು ದ್ಯಾಸ ಮೇರಂಡೇರೆ. ಇವಾಗ ನಾವು ಪಾನಿಪುರಿ ಯಾವ ಪುಲಾವ್ ಮಾಡ್ತಿದ್ದು ಕೂಡ ನಾನು ಪುಲಾವ್ ಮಾಡುವಂತ ಅಂದ್ಕೊಂಡ್ರೆ ಸಂಜೆ. ಇವತ್ತು ವೆಜ್ ಅಲ್ಲ ನಮಗೆ ಶುಕ್ರವಾರ, ಪಾನಿಪುರಿ ಆಗ್ಬೋದಂತೆ. ಆತ ಚೂರು ಕರಿಯೋಡು ಬಟಾಟೆ ಬೇಯ್ಪೌಡು ಅಂಚನೆ ಅವರ ಮನಸ್ಸಲ್ಲಿ ಇವಾಗ ಪೂರಿಯನ್ನು ಬೇಯಿಸಿದ್ರೆ ಆಯ್ತು ಅಂತ. ಹಾ, ಇವತ್ತಿನ ಕೇಕ್ ತುಂಬಾ ಇಷ್ಟ ಆಯ್ತು ನನಗೆ, ಹಾಗಾಗಿ ಯಾವ ಶಾಪಿಂಗ್ ಅಂತ ಹೇಳ್ತೇನೆ. ಇನ್ನು ಮೂಡುಬಿದ್ರದೆ ಏನ ಫ್ರೆಂಡ್ ಅವೇ ನಾನು ಅವರ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಅವರ ಫ್ರೆಂಡಿನ ಶಾಪ್ ಅಂತ. ಓಳು ಏನು ಮೂಡುಬಿದ್ರೆ ಓಳು ಹೊಸ ಮೂಡುಬಿದ್ರೆ ಬಸ್ ಸ್ಟ್ಯಾಂಡ್. ಮೂಡುಬಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಸರು ಸೆವೆಂತ್ ಹೆವೆನ್. ಅವು ಅಂಗಡಿದು ಬುದರೆ ಸೆವೆಂತ್ ಹೆವೆನ್ ಕೇಕ್ ತುಂಬ ಒಳ್ಳೇದುಂಟು, ಹಾಗಾಗಿ ನಾನು ಅವರ ಹೆಸರು ಹೇಳ್ತಾ ಇದ್ದೇನೆ. ಆಣಿ ದೊಡ್ಡಮ್ಮನ ಕೇಕ್ ಮುಂದ್ಕೊಟ್ಟದ ಅನ್ನೋದು ಮತ್ತ ಅವು ಇದು ನನಗೆ ಸತ್ಯ ಹೇಳಿದ್ರೆ ತುಂಬ ಇಷ್ಟ ಆಯಿತು. ಸೆವೆಂತ್ ಹೆವೆನ್ ಇಲ್ಲಿ ಮೂಡುಬಿದ್ರೆಯಲ್ಲಿ ಇರುವವರ ಹತ್ರ ಹೇಳಿದ್ದು ನಾನು, ಅಲ್ಲಿಂದ ಒಮ್ಮೆ ಕೇಕ್ ತಂದು ನೋಡಿ. ತುಂಬ ಇಷ್ಟ ಆಯ್ತು ಹೇಳಿದ್ರೆ, ಸಾಫ್ಟ್, ಬಾಯಿಗೆ ಹಾಕುವಾಗ ಕರಗ್ತದೆ. ಹಾಗೆ ನಾನು ಐಸ್ ಕೇಕ್ ಅಂತ ಅಂದ್ಕೊಂಡೆ, ಐಸ್ ಕೇಕ್ ಅಲ್ಲ ಅದು. ಇವರಿಗೆ ಪಾನಿಪುರಿ ತಿನ್ಬೇಕಂತೆ, ನನಗೆ ಉದಾಸೀನ ಆಗ್ತದೆ ಮಾಡಲಿಕ್ಕೆ. ನಾಳೆ ಮಾಡುವ ಅಂತ ಹೇಳಿದ್ರೆ ಕೇಳುದಿಲ್ಲ, ಮಕ್ಕಳು ಪಾನಿಪುರಿ ಮಾಡೋದೇ ಬಿಡುದಿಲ್ಲ. ಈಗ ಒಂದು ಒಟ್ಟಿಗೆ ಆಡ್ತ ಒಟ್ಟಿಗೆ ಖುಷಿ ಪಾಠ ಬಂಗ ಅವಕ್ಕೆ ಪಾನಿ ಗಿಂಜ ಪಾಠ ಒಟ್ಟಿಗೆ ಅದಾವನೆ ಇಂಚಿನ ಪಾಠ ಮಾತ ಕೊಡ್ಚಿ ಬುಕ್ಕಾರ ಕೊತ್ತಂಬರಿ ಸೊಪ್ಪು ನೆಕ್ಕೆ ಆಡ್ಕ ಇಂದು ಚೀಪೆದ ಒಂದು ಮಾರ ಐತಿ. ಚೀಪೆದ ಅವಳ ಚೀಪೆದೆ ಕಡಕೊಂಡ ಅಮ್ಮ ಅಮ್ಮ ಅವಕ್ಕೆ ಬಾಡ್ಸಿ ಅವನಿಗೆ ಬಾಡ ಇಂದು ಬೌಲು ಇದು ಕಟ್ಟ ಅಂತ ಮರ ಕರೆಕ್ಟ್ ಚೀಪೆದ ಮುಖ ಪಿದೆ ಕೊಡುದಿಂತ ಅಮ್ಮ ಅಮ್ಮ ಈ ಖಾಲಿ ಮಾಡ್ತಾನೆ ಖುಷಿ ಎಲ್ಲ ಹೆಂಗೆ ಎಲ್ಲ ಮಾಡ್ಬೇರ ಅಪ್ಪಾಜಿ ಖುಷಿ ಕೊಟ್ಟಿದ್ದ ಖಾಲಿ ಅಂತ ತೂರ ನಾಟಿ ಗರ್ಲ್ ಖುಷಿ. ಖುಷಿ ಹಸಿ ಏನು ಮಸಾಲ ತಿನ್ನೋದು. ಹಾಗೆ ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಅಂದ್ಕೊಳ್ಳೋದು, ನಾನು ಇಷ್ಟು ಸಲ ಟೇಸ್ಟ್ ಮಾಡಿ ನೋಡ್ತಾ ಇದ್ದೇನೆ, ವಿಡಿಯೋ ನೋಡುವವರು ಏನು ಅಂದ್ಕೊಳ್ಬೋದು ಅಂತ. ನಾನು ಅವಾಗವಾಗ ಸ್ವಲ್ಪ ಹುಡಿ ಮಿಕ್ಸ್ ಮಾಡ್ತಾ ಇದ್ದಲ್ಲ, ಹಾಗಾಗಿ ಅವಾಗವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೆ, ಹಾಗಾಗಿ ಬೇರೆ ಏನು ಅಂದ್ಕೊಳ್ಬೇಡಿ. ಆಮೇಲೆ ನಾನು ಟೇಸ್ಟ್ ಮಾಡ್ತಾ ಇದ್ದಾಗೆ ನನಗೇನೋ ಕಮ್ಮಿ ಅಂತ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಹುಡಿ ಹಾಕಿ ನಾನು ಕರೆಕ್ಟ್ ಇದೆಯಾ ಅಂತ ನೋಡ್ತಾ ಇದ್ದೆ. ಒಂದು ಜಮೂರ ಮತ್ತೊಂದು
23. No, red bird. 25 minutes. Ball. Go play ball. ಈಗ ಆಪುಜು ಆಗು ಜಪ್ಪು ಖುಷಿ ಇಂತರ ಆಗ್ಬೋದು ಈಶ್ವರ ಮಾತಾಡ್ತಿದ್ಯಾ? ಹಾಂ ಈಶ್ವರ ಒಂದು ದವಣಿ ಕಡೆ ಪಾಡ್ನು ನೀರು ಕಾಣ್ತಾರ ವರ್ಷ ಕಸ್ಟಮರ್ ಬಂದಿದ್ದಾರೆ ಕಸ್ಟಮರ್ ಏನು ಹೊಟ್ಟೆ ಅಂಗಡಿ ಮಾರ ಮಕ್ಕಳ ತಿಂದ ಯಾರಂದ ಆತಜಿ ಒಂದು ಪ್ಲೇಟ್ ಕಾನ ಜನೆಲ್ಲ ಕರಿಪುಡು ಪ್ಲೇಟ್ ಕಾನ ನಾನು ಬಾಯ್ದಳೆ ಪೋ ಹಾಂ ತಿನ್ನೆ ಬಾಯ್ದೊಳಗೆ ಹೋಗುದ ಆಮಂಟು ಕುದುಕ ಚಾ ಬೇಗ ಕಾಣಮ್ಮ ಮುಂಜಾನೆ ತಗೊಂಡೆ ನಾನು ಖುಷಿ ಬರ ಅಕ್ಕ ಪಾನಿಪುರಿ ಎಲ್ಲ ತಿಂದಾಗುವಾಗ ಮಕ್ಕಳಿಗೆ ನನ್ನ ಹತ್ರ ಸಿಟ್ಟು ಎಲ್ಲ ತಿಂದೆಲ್ಲ ಆಗುವಾಗ ಇಬ್ಬರಿಗೆ ಕೂಡ ಸಿಟ್ಟು ನಾನು ಕೇಕ್ ಕಟ್ ಮಾಡಿ ಫಸ್ಟಿಗೆ ನಾನು ನನ್ನ ಗಂಡನಿಗೆ ಕೊಟ್ಟಂತೆ ಅವರ ಅಪ್ಪನಿಗೆ ಕೊಟ್ಟಂತೆ ಹಾಗೆ ಇಬ್ಬರು ಕೂಡ ಕಂಪ್ಲೇಂಟ್ ಇನ್ನು ಅವರ ಬರ್ತ್ಡೇ ಬಂದರೆ ಅವರು ನನಗೆ ಫಸ್ಟ್ ಕೊಡೋದಿಲ್ಲ ಅಂತೆ ನಾನು ಕೇಕೇ ಬೇಡ ಅಂತ ಹೇಳಿದ್ದೆ ಅವರ ಒತ್ತಾಯಕ್ಕೆ ಕೇಕ್ ತಂದದ್ದು ಇವಾಗ ನನ್ನ ಹತ್ರ ಸಿಟ್ಟು ಮಾಡಿ ಕೂತ್ಕೊಂಡಿದ್ದಾರೆ ಕೇಕಿನ ರಗಳವೇ ಬೇಡ ಇತ್ತು ನನಗೆ ಇವತ್ತು ಕೇಕ್ ಸಹ ಬೇಡ ಯಾವುದು ಸಹ ಬೇಡ ಅಂತ ಇತ್ತು ಯಾಕೆ ಸುಮ್ಮನೆ ಅಂತ ಚಿಕ್ಕ ಮಗುವ ಕೇಕ್ ಕಟ್ ಮಾಡಲಿಕ್ಕೆ ಎಂದಿತ್ತು ನನಗೆ ಮತ್ತೆ ಸಹ ಮಕ್ಕಳಿಗೆ ಆಸೆ ಇಲ್ಲ ಅಂತ ತರಿಸಿದ್ದು ಇವಾಗ ಇಬ್ಬರು ಕೂಡ ಸಿಟ್ಟು ಮಾಡಿ ಕೂತ್ಕೊಂಡಿದ್ದಾರೆ ನನ್ನ ಹತ್ರ ಇಬ್ಬರು ಸಹ ಮಾತಾಡೋದಿಲ್ಲ ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ನಿಮ್ಗೆ ಸ್ವಲ್ಪ ಎಡಿಟ್ ಮಾಡಿ ಮಲ್ಗೋದು ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಬರ್ತ್ಡೇಗೆ ನನ್ನ ಬರ್ತ್ಡೇಗೆ ಅಂತ ನಾನು ಸೆಕೆಂಡ್ ಟೈಮ್ ಈ ಕೇಕ್ ಕಟ್ ಮಾಡಿದ್ದು ಈ ಮನೆಯಲ್ಲಿ ಫಸ್ಟ್ ಟೈಮ್ ಕೇಕ್ ಖುಷಿಯ ಬರ್ತ್ಡೇಗೆ ಸಮಿತನ ಬರ್ತ್ಡೇಗೆ ಮತ್ತು ಯಜಮಾನ್ರ ಬರ್ತ್ಡೇಗೆ ಒಂದು 2 ಸಲ ಕಟ್ ಮಾಡಿದೆ ಖುಷಿ ಕೇಕ್ ತಿಂದು ಅಂಕಾರ ಬರ್ತಾ ಇದ್ದಾರೆ ಹಾಗಾಗಿ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ